ಹಿಂದುತ್ವ ಅಂತ ಬೊಬ್ಬೆ ಬಡಿಯುವಂಥ ನಮ್ಮ ಪ್ರಧಾನಮಂತ್ರಿ ಮೋದಿಯವರು 22ನೇ ತಾರೀಕು ಕಾಶ್ಮೀರದಲ್ಲಿ ಹಿಂದೂಗಳು ಸತ್ತು ಹೆಣವಾಗಿ ಬಿದ್ದಿದ್ದರು. ಅವ್ರನ್ನ ನೋಡೋದಕ್ಕೆ ಹೋಗೋದಕ್ಕೆ ಇವ್ರ ಹತ್ರ ಟೈಮ್ ಇರಲಿಲ್ಲ. ಆದರೆ ಅದೇ 24ನೇ ತಾರೀಕು ಬಿಹಾರ್ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಇವ್ರ ಹತ್ರ ಸಾಕಷ್ಟು ಟೈಮ್ ಇದೆ. ಇನ್ನು ಈ ಅಮಿತ್ ಶಾಗಂತೂ ಅದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಏನೇ ಆಗಿರಲಿ ರೆಡ್ ಕಾರ್ಪೆಟೇ ಬೇಕು. ಇನ್ನು ಈ ಸೋಕಾಲ್ಡ್ ಅಂಧಭಕ್ತರು ಇದನ್ನು ಯಾವುದನ್ನು ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿ ಟೆರರಿಸ್ಟ್ ಬಾರ್ಡ್ರನ್ನ ದಾಟಿ ಹೇಗೆ ಬಂದರು ಅಂತ ಕೇಳಲ್ಲ. ಪಲ್ಗಾಮ್ ಒಂದು ಸೆನ್ಸಿಟಿವ್ ಏರಿಯಾ, ಅಲ್ಲಿ ಸುಮಾರು 7,000ರಿಂದ 3,000 ಟೂರಿಸ್ಟ್ಗಳಿದ್ದರು, ಅಲ್ಲಿ ಸೆಕ್ಯೂರಿಟಿ ಯಾಕೆ ಇರಲಿಲ್ಲ ಅಂತ ಕೇಳೋದಿಲ್ಲ. ಇನ್ನು ಸರ್ವಪಕ್ಷ ಸಭೆಗೆ ಮೋದಿಯವರು ಯಾಕೆ ಬಂದಿಲ್ಲ ಅಂತ ಕೇಳಲ್ಲ. ಆದರೆ ಅಲ್ಲಿ ಅವರು ಟೆರರಿಸ್ಟ್ಗಳು ಜಾತಿ ಕೇಳಿಲ್ಲ, ಧರ್ಮ ಕೇಳಿದ್ರು ಅನ್ನೋದು ಹೇಳ್ತಾರೆ. ಅದು ಕೇಳಿದ್ರು, ಬಟ್ ಯಾಕೆ ಅಂತ ಒಂದು ಸತಿ ಯೋಚನೆ ಮಾಡಿ ನೋಡಿ. ಮೊದಲೇ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ. ಇಂಥದ್ರಲ್ಲಿ ಇವ್ರಿಗೆ ಟಾರ್ಗೆಟ್ ಮಾಡಿ ಸಾಯ್ತಿದ್ರೆ ತಾವೇ ಕಿತ್ತಾಡ್ಕೊಂಡು ಸಾಯ್ತಾರೆ ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿತ್ತು. ಅವರಿಗೆ ಬೇಕಾಗಿರೋದು ಕೂಡ ಇದೇನೆ, ಕಿತ್ತಾಡ್ಕೊಂಡು ಸಾಯಲಿ ಅಂತಲೇ ಮಾಡಿರೋದು. ಆದರೆ ಅದನ್ನು ಈ ಸೋಕಾಲ್ಡ್ ಅಂಧಭಕ್ತರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ.